ವೆಲ್ಕಮ್ ಫಾರ್ ಎ ಡೇ ಇನ್ ಮೈ ಲೈಫ್ ಆ್ಯಸ್ ಅ ಸಿ ಎ ಫೌಂಡೇಶನ್ ಸ್ಟೂಡೆಂಟ್. ಇವತ್ತು ನಾನು ನಿಮಗೆ ನನ್ನ ಈವ್ನಿಂಗ್ ರೂಟೀನ್ನ ಶೇರ್ ಮಾಡ್ತೀನಿ. ನಾನು ಈವ್ನಿಂಗ್ ಸ್ಟಾರ್ಟ್ ಆಗೋದೇ ಓದೋದ್ರಿಂದ. ಬಟ್ ಫಸ್ಟ್ ಇವತ್ತು ಒಂದು ಬುಕ್ ಆರ್ಡರ್ ಮಾಡಿದ್ದೆ. ಈ ಬುಕ್ ಬಂದುಬಿಟ್ಟು ಶ್ರುತಿಚಾ ಪ್ರಕಾಶನ್ ಲಿಮಿಟೆಡ್ ಇಂದ ಸ್ಕ್ಯಾನರ್ ಆರ್ಡರ್ ಮಾಡಿದ್ದೆ. ಈ ಸ್ಕ್ಯಾನರಲ್ಲಿ ಪಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ಸಲ್ಲಿ ಬರೋ ಎಲ್ಲ ಕ್ವೆಶನ್ಸ್ನು ಕವರ್ ಮಾಡ್ತಾರೆ, ಹಾಗೆ ಅದ್ರ ಜೊತೆಗೆ ಆನ್ಸರ್ಸು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಈ ಬುಕ್ಕು ಫೌಂಡೇಶನ್ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೇನಾದರೂ ಈ ಬುಕ್ ಬೇಕು ಅಂದರೆ ಅಫ್ಕೋರ್ಸ್ ನನಗೆ DM ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಆ ಪ್ಯಾಕೇಜ್ನ ಎತ್ತಿಟ್ಬಿಟ್ಟು ನಾನು ಬಿಸ್ನೆಸ್ ಲಾನ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಲಾನಲ್ಲಿ ಚಾಪ್ಟರ್ 2 ಇಂದ ಎಲ್ಲ ಬರೋ ಚಾಪ್ಟರ್ಸ್ನೆಲ್ಲ ಕೂತ್ಕೊಂಡು ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಿವಿಷನ್ ಮಾಡಬೇಕಾದ್ರೆ ಬ್ರೇಕ್ಸ್ ಇರಲೇಬೇಕಲ್ವ. ಬ್ರೇಕ್ ಟೈಮಲ್ಲಿ ನಾನು ಕಾಫಿ ಕುಡಿದೆ. ಇದು ಬಂದುಬಿಟ್ಟು ಕೋಲ್ಡ್ ಕಾಫಿ. ಈ ರೆಸಿಪಿನೂ ಶೇರ್ ಮಾಡಬೇಕಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಬಿಸ್ನೆಸ್ ಲಾ ಓದಾದಮೇಲೆ ನಾನು ಇಲ್ಲಿ ನೆಕ್ಸ್ಟು QAನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ QAನ ಸಾಲ್ವ್ ಮಾಡಬೇಕಾದ್ರೆ ನಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ನ ನಾನು ಗೊತ್ತಾಗಬೇಕು ಅಂದರೆ ನಾನು ಈ ಸ್ಕ್ಯಾನರಲ್ಲಿ ಎಲ್ಲ ನೋಡ್ಕೊಂಡು ಕಲ್ತ್ಕೊಂಡ್ಬಿಟ್ಟು ನನಗೆ ಫೌಂಡೇಶನ್ ಎಕ್ಸಾಮ್ ಬರೀಬೇಕಾದ್ರೆ ಈಸಿ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ನ ನಾನು ಇಟ್ಕೊತೀನಿ. ಇದು ಬಂದುಬಿಟ್ಟು ನನ್ನ ಈವ್ನಿಂಗ್ ರೂಟೀನ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.